ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿ ಸದ್ಯಕ್ಕೆ ನಿವೃತ್ತರಾಗಿರುವಂತಹ ಶ್ರೀಮತಿ ಜ್ಯೋತಿ ಎಸ್ ರಾಮ್ ನಮ್ಮ ಜೊತೆಗಿದ್ದಾರೆ. ಬಂದು ನಾನು ಮಾತಾಡ್ಸೋಣ. ಮೇಡಮ್ ಸ್ವಾಗತ. ಮೊಟ್ಟ ಮೊದಲಾಗಿ ಹೇಳಬೇಕಾದ್ರೆ 38 ವರ್ಷಗಳ ಸುದೀರ್ಘ ಪಯಣ ಆರಂಭವಾದದ್ದು ತಾವು ಪೇಜಾವರ ಶಾಲೆಗೆ ಶಿಕ್ಷಕಿಯಾಗಿ ಸೇರಬೇಕಾದ್ರೆ. ಅದಕ್ಕೂ ಮೊದಲು ತಾವು ಶಿಕ್ಷಕಿಯಾಗುವುದಕ್ಕೆ ತಮಗೆ ಒಲವು ಹೇಗೆ ಬಂತು? ನಾನು ಒಂದು ಶಿಕ್ಷಕಿ ಆಗಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಯಾಕೆ ಮೂಡಿತು? ನಮ್ಮ ಒಲವು ಅಂದರೆ ನಮ್ಮ ಅಪ್ಪನೇ ಎಲ್ಲದಕ್ಕೂ ಕಾರಣ. ಅಪ್ಪ ಹೆಣ್ಣು ಮಕ್ಕಳು ಅವರವರ ಕಾಲ ಮೇಲೆ ನಿಲ್ಲುವುದೇ ಒಳ್ಳೆಯದು. ಆಗ ಅವರಿಗೂ ಇದರಲ್ಲಿ ಮುಂದಕ್ಕೆ ಜೀವನದಲ್ಲಿ ಒಳ್ಳೆಯದಾಗ್ತದೆ ಎಂಬ ಒಂದು ಅಭಿಪ್ರಾಯ ಅವರಿಗಿತ್ತು. ಹಾಗೆ ನಾನು ಪದವಿ ಪೂರ್ವ ಶಿಕ್ಷಣ ಪಡೆದರೂ ಆಮೇಲೆ ಪುನಃ ನಾನು ಶಿಕ್ಷಕ ತರಬೇತಿಗೇನೆ ಸೇರಿ ಅಲ್ಲಿ ಸೇರಿ 2 ವರ್ಷ ತರಬೇತಿ ಕಿನ್ನಿಕಂಬಳ ಶಾಲೆಯಲ್ಲಿ ನಾನು ತರಬೇತಿಯನ್ನು ಪಡೆದೆ. ಆಮೇಲೆ ನಮ್ಮ ಶಾಲೆಯಲ್ಲಿ ಗೌರವ ಶಿಕ್ಷಕಿಯಾಗಿ ಸೇರಿದೆ. ಯಾಕಂದರೆ ಆಗ ನನಗೆ ಕೆಲಸ ಸಿಗಲಿಲ್ಲ. ಆವಾಗ ನಾನು ಗೌರವ ಶಿಕ್ಷಕಿಯಾಗಿ ಅಲ್ಲಿಗೆ ಹೋಗು ಅಂತ ಅಪ್ಪನ ಆಶಯಗಳಿಗೆ ಹೋದೆ. ಆಮೇಲೆ ನನಗೆ ಅಲ್ಲಿ ಶಿಕ್ಷಕ ವೃತ್ತಿಯನ್ನು ಮುಂದುವರಿಸುವ ಒಂದು ಅವಕಾಶ ಬಂತು. ತಾವು ಮೊಟ್ಟ ಮೊದಲಾಗಿ ಪೇಜಾವರ ಶಾಲೆಯಲ್ಲಿ ಶಿಕ್ಷಕಿಯಾಗಿ ನೇಮಕಗೊಂಡ ಬಳಿಕ ಮಕ್ಕಳ ಜೊತೆಗೆ ಸಂಬಂಧ ಬೆಳೆಸಬೇಕು ಅಂತ. ಯಾಕಂದರೆ ಶಿಕ್ಷಕರಂತ ಹೇಳಿದ್ಮೇಲೆ ಮಕ್ಕಳ ಜೊತೆಗೆ ಒಂದು ಒಳ್ಳೆಯ ರೀತಿಯ ಸಂಬಂಧ ಇದ್ದರೆ ಪಾಠ ಮಾಡೋದು ಸುಲಭ ಆಗ್ತದೆ. ಹಾಗಾಗಿ ತಾವು ಮಕ್ಕಳ ಜೊತೆಗೆ ಹೇಗೆ ಬೆರೀತೀರಿ? ಯಾವ ರೀತಿಯ ಸಂಬಂಧ ಬೆಳೆಸ್ಕೊಂಡ್ರಿ? ಮಕ್ಕಳು ದೇವರ ಹಾಗೆ. ಚಿಕ್ಕ ಮಕ್ಕಳಂತೂ ನಾವು ಹೇಳಿದ್ದವರಿಗೆ ವೇದವಾಕ್ಯ. ಯಾಕಂದರೆ ಅವರು ಅವರ ಮನೆಯಲ್ಲಿ ಅವರ ಅಪ್ಪ ಅಮ್ಮನನ್ನು ಏನು ಮಾಡಿದರೂ ಅವರ ಹಠದಲ್ಲೇ ಇರ್ತಾರೆ. ಅವರ ಚರಿತ್ರೆ ಬದಲೇ ಆಗುವುದಿಲ್ಲ. ಆಗಿರುವಾಗ ಅವರು ಶಾಲೆಗೆ ತಂದು ಬಿಡ್ತಾರೆ. ಅದು ನಮ್ಮ ಬಹಳ ಹಳ್ಳಿ ಅಂದರೆ ಹಳ್ಳಿ. ಪೇಜಾವರ ಮೂಲ ಮಠ ಇದೆ. ಅಲ್ಲಿ ಆ ಗುಡ್ಡೆಯ ಒಂದು ಸುತ್ತದಲ್ಲಿ ಉದ್ದ ಮಕ್ಕಳು ಆ ಶಾಲೆಗೆ ಬರುವುದು. ಆ ಗುಡ್ಡದ ಪಶ್ಚಿಮ ಬದಿಗೆ ನಮ್ಮ ಶಾಲೆ ಆಗ್ತದೆ, ಪೂರ್ವ ಬದಿಗೆ ಮಠ, ಪೇಜಾವರ ಮಠ ಇದೆ. ನಮ್ಮ ವಿಶ್ವೇಶ್ವರ ತೀರ್ಥ ಸ್ವಾಮಿಯವರಿದ್ದ ಪೀಠ ಪಡ್ಕೊಂಡ ಜಾಗ. ಹಾಗೆ ಆ ಮಕ್ಕಳನ್ನು ಅವರ ಮನೆಯಲ್ಲಿ ಎಲ್ಲ ಅವಿದ್ಯಾವಂತರು ಅಂತ ಆ ಸಮಯದಲ್ಲಿ ಖಂಡಿತ ಹೇಳ್ಬೋದು. ಯಾರೊಬ್ಬರು ವಿದ್ಯೆ ಕಲಿತ ಹಾಗೆ ಇಲ್ಲ, ಕೆಲವರಿದ್ದರು. ಆದ ಕಾರಣ ಅವರ ಹಿನ್ನೆಲೆ ತುಂಬ ಅವರಿಗೆ ಏನೂ ಗೊತ್ತಿರುವುದಿಲ್ಲ. ಯಾಕಂದರೆ ಅವರು ಯಾವ ಒಂದು ಹೇಗೆ ಇರಬೇಕು ಕ್ಲಾಸಲ್ಲಿ ಅದು ಗೊತ್ತಾಗುವುದಿಲ್ಲ. ನಾವು ಅವರನ್ನು ನಮ್ಮ ಮಕ್ಕಳಂತೆ ಪ್ರೀತಿಸಿ ಕ್ಲಾಸಲ್ಲಿ ಕೂತ್ಕೊಳಿಸಿ ಅವರಿಗೆ ನಮ್ಮ ಪ್ರೀತಿಯನ್ನು ತೋರಿಸ್ಬೇಕು ಮೊದಲು. ಆಮೇಲೆ ಅವರು ನಾವು ಹೇಳಿದಾಗ ಕೇಳ್ತಾರೆ. ಅದಕ್ಕೆ ಉದಾಹರಣೆ ನನ್ನ ಮಕ್ಕಳೇ. ನಾನು ನನ್ನ ಮನೆಯಲ್ಲಿ ಏನಾದರೂ ಹೇಳಿದರೆ ನಮ್ಮ ಟೀಚರ್ ಆಗಿ ಹೇಳಿಲ್ಲ ಹೇಳ್ತಾರೆ. ಪ್ರತಿ ಸಲ ನಾನು ಹೇಳುವಾಗ ನಾನು ಒಬ್ಬಳು ಟೀಚರು, ನೀವು ನನಗೂ ಗೊತ್ತುಂಟು ಅಂತ ಹೇಳಿದರೆ ಇಲ್ಲ ಇಲ್ಲ ನಮ್ಮ ಟೀಚರ್ ಬೇರೆ ರೀತಿಯಲ್ಲಿ ಕಲಿಸಿದ್ದಾರೆ ನನಗೆಲ್ಲ ಹೇಳ್ತಾರೆ. ಹಾಗಿರುವಾಗ ಶಾಲೆಯವರಿಗೆ ಶಾಲೆಯ ಶಿಕ್ಷಕಿಯವರು ಮಾರ್ಗದರ್ಶನ ಕೊಡಬೇಕು, ಮಾರ್ಗದರ್ಶಿಗಳಾಗಿರ್ಬೇಕು. ಮಕ್ಕಳಿಗೆ ನಮ್ಮ ಮಕ್ಕಳು ಹೇಳುವಂಥ ಪ್ರೀತಿಯನ್ನು ತೋರಿಸಿದ್ರೆ ಅವರು ಆದಷ್ಟು ವೇಗವಾಗಿ ಏನು ಹೇಳ್ತಾರೆ, ನಾವು ಹೇಳಿದನ್ನು ಕೇಳ್ತಾರೆ, ಚೆನ್ನಾಗಿ ಕಲಿತಾರೆ. ಖಂಡಿತ ಅವರಿಗೆ ಪ್ರೀತಿ ಇರುತ್ತದೆ. ಯಾಕಂದರೆ ಕಡೆಗೆ ನಾನು ನಿವೃತ್ತಿ ಆಗುವ ಸಮಯದಲ್ಲಿ ನಾನು ನೋಡಿದ್ದೀನಿ, ಕೆಲವು ಮಕ್ಕಳು ನೀವು ಟೀಚರ್ ಇರಿ ಇಲ್ಲಿ ಯಾಕೆ ನೀವು ಬಿಟ್ಟು ಹೋಗುದು ಹಾಗೆ ಕೇಳಿದ್ದಾರೆ. ಕೊನೆಗೆ ಕೆಲವೇ ಮಕ್ಕಳಿದ್ರು, ಆದರೂ ಅವರು ನಮ್ಮನ್ನು ಅಷ್ಟು ಪ್ರೀತಿ ಮಾಡ್ತಿದ್ರು. ನೀವು ಬಿಟ್ಟು ಹೋಗಬೇಡಿ ಅಂತ ಹೇಳ್ತಾ ಇದ್ರು. ನಾವು ಬೇರೆ ಶಾಲೆಗೆ ಹೋಗುವುದಿಲ್ಲ ಮೇಡಮ್ ಹಾಗೆ ಹೇಳ್ತಾ ಇದ್ರು. ಆ ಪ್ರೀತಿ ಬಹಳ ಮುಖ್ಯ ಆಗ್ತದೆ. ಅದೇ ರೀತಿ ತಾವು ಅಲ್ಲಿ ಕೇವಲ ಮಕ್ಕಳನ್ನ ನಿಮ್ಮ ಮಕ್ಕಳ ಹಾಗೆ ಪ್ರೀತಿಸಿದ್ದು ಮಾತ್ರ ಅಲ್ಲ, ಬೇರೆ ಬೇರೆ ಸ್ಪರ್ಧೆಗಳಿಗೋಸ್ಕರ ಪ್ರತಿಭಾ ಕಾರಣಗಳಿಗೆಲ್ಲ ತಾವು ಕರ್ಕೊಂಡು ಹೋಗ್ತಾ ಇದ್ರು. ಹಾಗಾಗಿ ಆ ಸಮಯದಲ್ಲಿ ಮಕ್ಕಳನ್ನ ಯಾವ ರೀತಿ ತಯಾರುಗೊಳಿಸ್ತಾ ಇದ್ರಿ? ಯಾವ ರೀತಿ ಕರ್ಕೊಂಡು ಯಾವ ರೀತಿ ಅಂದರೆ ಶುರುವಿಗೆ ನಾನು 4ನೇ ಸಹ ಶಿಕ್ಷಕಿಯಾಗಿ ಅಲ್ಲಿ ಸೇರಿದೆ. ನನಗೆ ಕಲಿಸಿದ ಗುರುಗಳೆಲ್ಲ ನನಗೆ ಸಹಪಾಠಿ ಅಂದರೆ ನನ್ನ ಹಿರಿಯರಾಗಿದ್ದು. ಸ್ವಲ್ಪ ಅವರ
ಅವರ ಏನು ಹೇಳ್ತಾರೋ ಒಂದು ಅಂಜಿಕೆ ಕೂಡ ನನಗೆ ಇತ್ತು. ಹ್ಮ್ ಹೇಗೆ ಪಾಠ ಮಾಡುವಾಗ ಏನು ಹೇಳ್ತಾರೋ ಹ್ಮ್. ಗೊತ್ತಾಗ್ತಿಲ್ಲ ನನಗೆ. ಹ್ಮ್ ಆದರೆ ಕೊನೆಗೆ ಹೇಗೋ ನಿಭಾಯಿಸಿದ್ದೀರಿ. ಹ್ಮ್. ಆವಾಗ ಈ ಪ್ರತಿಭಾ ಕಾರಂಜ ವಿಷಯ ಇರಲಿ, ಹಾ, ಹಾ. ಮೀಟಿಂಗಿಗೆ ಸೆಂಟರ್ ಮೀಟಿಂಗ್ ಅಂತ ಇತ್ತು ಹ್ಮ್. ತಿಂಗಳಿಗೆ. ಹ್ಮ್. ಅದಕ್ಕೆ ಕಾರ್ಯಕ್ರಮ ಮಕ್ಕಳದ್ದು ಕೊಡಲಿಕ್ಕಿತ್ತು. ಹ್ಮ್. ಟೀಚರ್ಸು ಶಿಕ್ಷಕರು ಮಾಡ್ಬೋದು ಹಾಗೆಲ್ಲ ಇತ್ತು. ಹ್ಮ್. ಆ ಸಮಯದಲ್ಲಿ ನಾವು ಅವರಿಗೆ ಸಹಕಾರ ಕೊಟ್ಟಿದ್ದೇವೆ. ಹ್ಮ್. ಅವರು ನಮ್ಮ ಹತ್ರ ಒಳ್ಳೆಯದ್ರಲ್ಲೇ ಇದ್ದರು. ಹ್ಮ್. ಹ್ಮ್. ನಮ್ಮ ಸ್ಟೂಡೆಂಟ್ ಅಂತ ಅವರಿಗೆ ಹಾ. ಖುಷಿ ಇತ್ತು. ಹ್ಮ್. ಹಾಗೆ ಅದೇ ರೀತಿ ತಾವು ಮತ್ತೆ ಮುಂದುವರಿದು ಮುಖ್ಯೋಪಾಧ್ಯಾಯ ಮುಂದುವರಿಯೋದು. ಒಬ್ಬೊಬ್ಬರು ನಿವೃತ್ತಿ ಆಗುವಾಗಲೂ ಒಂದೊಂದು ಪೋಸ್ಟು ನಮ್ಮ ಶಾಲೆಗೆ ಬಂದಿಲ್ಲ, ಹುದ್ದೆಗಳು ಕೊಡಲಿಲ್ಲ. ಯಾಕಂದರೆ ಸ್ವಲ್ಪ ಮಕ್ಕಳ ಅವರು ಒಬ್ಬೊಬ್ಬರೇ ನಿವೃತ್ತಿ ಆದ ಮೇಲೆ ಹಾಗೆ ಮಕ್ಕಳ ಸಂಖ್ಯೆ ಸ್ವಲ್ಪ ಕಡಿಮೆ ಆಗ್ತಾ ಬಂತು. ಊರಲ್ಲಿ ಮಕ್ಕಳಿಲ್ಲ, ಹಾಗೆ ಒಬ್ಬೊಬ್ಬರೇ ನಿವೃತ್ತಿ ಆದರು. ಕೊನೆಗೆ ಇಬ್ಬರು ಉಳಿದರು ಶಾಲೆಗೆ, ನಾನು ಮತ್ತು ನನ್ನ ತಂಗಿ ಕಸ್ತೂರಿ. ನಾವಿಬ್ಬರು ಇದ್ದೆವು. ಆದರೆ ನಮಗೆ ಬೇಕಾದಷ್ಟು ಮಕ್ಕಳು ಇದ್ದರು. ಒಂದು ಕೆಲವು ಸಂಖ್ಯೆ ಕಡಿಮೆ ಆಯಿತು, ಸ್ವಲ್ಪ ಕಡಿಮೆ ಆಯಿತು. ಅದಕ್ಕೆ ಅವರನ್ನು ಗೌರ್ಮೆಂಟ್ ಸರ್ಕಾರವೇ ಬೇರೆ ಶಾಲೆಗೆ ವರ್ಗಾವಣೆ ಮಾಡಿತ್ತು. ಇಲ್ಲಿ ಕುಳಾಯಿ ವೆಂಕಟರಮಣ ಶಾಲೆಗೆ ವರ್ಗಾವಣೆ ಮಾಡಿದ್ರು 2003ರಲ್ಲಿ. ಆ ನಂತರ ನಾನು ಅದರ ಮೊದಲೇ ಮುಖ್ಯ ಶಿಕ್ಷಕಿ ಆದೆ. ನಮ್ಮ ಸೀನಿಯರ್ಸ್ ಎಲ್ಲ ನಿವೃತ್ತಿ ಆದರೂ ನಾನು 99ರಲ್ಲಿ ಮುಖ್ಯ ಶಿಕ್ಷಕಿ ಆದೆ. ಆಮೇಲೆ 2003ರಲ್ಲಿ ನನ್ನ ತಂಗಿ ಬೇರೆ ಶಾಲೆಗೆ ಹೋದ ಮೇಲೆ ನಾನು ಒಬ್ಬಳೆ ಏಕೋಪಾಧ್ಯಾಯಿನಿ, ಮುಖ್ಯೋಪಾಧ್ಯಾಯಿನಿ ಎಲ್ಲವನ್ನು ಮಾಡಬೇಕು ನಾನು. ಆದರೆ ಅದರ ಮೊದಲೇ ಸ್ವಲ್ಪ ಗೌರವ ಶಿಕ್ಷಕರನ್ನು ನಾವು ಇಟ್ಟುಕೊಂಡಿದ್ದೇವೆ. ಅದಕ್ಕೆ ನಮ್ಮ ಹಳೆ ವಿದ್ಯಾರ್ಥಿಗಳು ಸಹಾಯ ಮಾಡಿದ್ದಾರೆ. ಮತ್ತು ನಮ್ಮ ಇಲ್ಲಿ ಬನಂಬೂರಿನ ಲಿಫ್ಟ್ ಶಿಫ್ಟ್ ಕಂಪೆನಿಯವರು ತಿಂಗಳಿಗೆ 1000 ಹಾಗೆ ಸುಮಾರು ವರ್ಷ ಕೊಟ್ಟಿದ್ದಾರೆ. ಆಮೇಲೆ ಸಂಚಾಲಕರು ಸ್ವಲ್ಪ ಮೊದಲ ಸಂಚಾಲಕರಂದರೆ ಪಿ ನಾರಾಯಣಾಚಾರ್ಯ ಅಂತ ಇಲ್ಲಿ ವಿದ್ಯಾದಾಯಿನಿಯಲ್ಲಿ ಹೈಸ್ಕೂಲಿನ HM ಆಗಿದ್ದರು. ಅವರ ಮಕ್ಕಳು ಸ್ವಲ್ಪ ಅವರು ನಮ್ಮ ಸಂಚಾಲಕರಾಗಿದ್ದರು. ಆಮೇಲೆ ಅವರ ಮಕ್ಕಳು ಸ್ವಲ್ಪ ನಮಗೆ ಒಂದು ಶಾಲೆಗೆ ಸ್ವಲ್ಪ ಗೌರವ ಶಿಕ್ಷಕರ ನೀಡಿ ಅಂತ ಕೊಟ್ಟಿದ್ದಾರೆ. ಆಮೇಲೆ ನಾವು ಕೈಯಿಂದ ಹಾಕಿ ಗೌರವ ಶಿಕ್ಷಕರನ್ನು ಇಟ್ಟು ನಮ್ಮ ಶಾಲೆಯಲ್ಲಿ ಪಾಠದ ಕೊರತೆ ಆಗಬಾರ್ದು. ನಾನೊಬ್ಬಳು 7ನೇ ತರಗತಿವರೆಗೆ ಇತ್ತು. ನಾನೊಬ್ಬಳು 7ನೇ ತರಗತಿವರೆಗಿನ ಎಲ್ಲ ಪಾಠ ಮಕ್ಕಳು ಇರಲಿ ಇಲ್ಲದಿರಲಿ ಪಾಠ ನಡೀಲಿ, ಅವ್ರನ್ನ ಪಾಸ್ ಮಾಡಬೇಕು. ಅವರು ಎಲ್ಲ ಚಟುವಟಿಕೆಯಲ್ಲೂ ಹುಷಾರಾಗಲೇಬೇಕು ಅಲ್ವಾ? ಹಾಗೆ ಆದಷ್ಟು ನಮ್ಮಿಂದ ಎಷ್ಟಾಗ್ತದೆ ಅಷ್ಟು ಪ್ರಯತ್ನ ಮಾಡಿ ಪ್ರತಿಭಾ ಕಾರಂಜಿಗಳಿಗೂ ಕರ್ಕೊಂಡೋಗಿ ಅವರನ್ನು ಅಲ್ಲಿ ಬಹುಮಾನ ಬರುವುದು ಮುಖ್ಯ ಅಲ್ಲ. ಬಹುಮಾನ ಕೆಲವರಿಗೆ ಬರ್ತಾ ಇತ್ತು, ಆದರೆ ಅವರಿಗೆ ಅಷ್ಟು ಆ ಹಳ್ಳಿಯ ಮಕ್ಕಳಿಗೆ ಸ್ವಲ್ಪ ಎಲ್ಲವೂ ಕಡಿಮೆ ಅಂತ ನಾನು ಹೇಳ್ತೀನಿ. ಯಾಕಂದರೆ ಅವಕಾಶ ಇಲ್ಲ, ಖಂಡಿತ ಅವಕಾಶ ಇಲ್ಲ ಅವರಿಗೆ. ಯಾಕಂದರೆ ನಮ್ಮ ಊರಂದರೆ ಮೊದಲು ನೆರೆ ಬರು 3 ತಿಂಗಳು ನೆರೆ ನಮ್ಮ ಶಾಲೆಯ ಸುತ್ತಲಿನ ಮಾತ್ರ ಮಕ್ಕಳು ಬರುವುದು. ಅದಕ್ಕಿಂತ ಹೊಳೆ ಬದಿಯ ಮಕ್ಕಳೆಲ್ಲ ಸಾಧಾರಣ 1.5 ತಿಂಗಳು ಶಾಲೆಗೆ ಬರುವುದಿಲ್ಲ, ಬರೀ ಸಾಧ್ಯ ಇಲ್ಲ. ಬರುವುದಾದ್ರೆ ದೋಣಿಯಲ್ಲಿ ಬರಬೇಕು. ನಾವು ಬೇರೆ ಶಾಲೆಗೆ ಹೋಗುದು, ನಾವು ಕಲಿಯುವಾಗಲೂ ನಾನು 5ನೇವರೆಗೆ ನಮ್ಮ ಶಾಲೆಯಲ್ಲಿ ಇದ್ದದ್ದು. ನಾನು ಕಲಿಯುವಾಗ 6ನೇ ವೇಳೆಗೆ ನಾನು ಜೋಕಟ್ಟೆಯ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಹೋದೆ. 6-7 ಮಾಡಿದೆ. ಆಮೇಲೆ ಬಜ್ಪೆ ಹೋಲಿ ಫ್ಯಾಮಿಲಿ ಹುಡುಗಿಯರ ಶಾಲೆಗೆ ಹೋಗಿ ಹೈಸ್ಕೂಲ್ ಪ್ರೌಢಶಾಲೆಯನ್ನು ಕಲಿತೆ 3 ವರ್ಷ. ತುಂಬ ಕಷ್ಟಪಟ್ಟಿದ್ದೀವಿ ನಾವು. ಯಾಕಂದರೆ 9 ಮೈಲ್ ದಿನಕ್ಕೆ, ಮೈಲ್ ಲೆಕ್ಕದಲ್ಲಿ ಹೇಳೋದಾದ್ರೆ ಈಗ ಕಿಲೋಮೀಟರ್ ಅಲ್ಲ, 4.25 ಮೈಲು ನಡೆದು ಬೆಳಿಗ್ಗೆ ಒಂದು 7 ಗಂಟೆಗೆ ಹೊರಟ್ರೆ ಶಾಲೆ ಟೈಮಿಗೆ ಮುಟ್ತೇವೆ. ಆಮೇಲೆ ಅಲ್ಲಿಂದ ಶಾಲೆ ಟೈಮಿಂದ ಹೊರಟ್ರೆ 6-6:30-7 ಮನೆಗೆ ಬಂದು ಆಮೇಲೆ ನಮ್ಮ ಶಾಲೆಯ ಕೆಲಸ ಎಲ್ಲ ಮಾಡಬೇಕು. ಬೇರೆ ಕೆಲಸ ನಮ್ಮ ಮನೆಯಲ್ಲಿ ಕೊಡ್ತಿರ್ಲಿಲ್ಲ, ಅದು ಶಾಲೆ ಅಂತ. ಆದರೆ ನಾವು ಮಾಡ್ತಿದ್ದೆವು. ಮತ್ತು ಮಳೆಗಾಲದಲ್ಲಿ ತುಂಬ ಕಷ್ಟ. ಮಳೆಗಾಲದಲ್ಲಿ ದೋಣಿಯಲ್ಲಿ ಹೋಗ್ಬೇಕು. ನಮ್ಮ ಊರು ದಾಟಬೇಕಾದ್ರೆ ಕಂಬತ್ತಿ ಬಣ್ಣ ಶಾಲೆ ಅಂತ ಹೇಳ್ತಾರೆ, ಅಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ. ಅಲ್ಲಿ ದೋಣಿ ದಾಟಿ ಅಲ್ಲಿಂದ
ಬಸ್ ಸೌಕರ್ಯ ಒಂದೆರಡು ಅಷ್ಟೇ. ನಾವು ಬಸ್ಸಲ್ಲಿ ಹೋಗಲಿಲ್ಲ, ನಡೆದದ್ದು. ಆ ಸಮಯದಲ್ಲಿ ರೈಲ್ವೆ ಟ್ರ್ಯಾಕ್ ಮಣ್ಣು ರಾಶಿ ಹಾಕಿದ್ದು, ಟ್ರ್ಯಾಕ್ ಆಗಲಿಲ್ಲ. ಆ ಮಣ್ಣು ರಾಶಿಯಲ್ಲಿ ನಡ್ಕೊಂಡು ಮರವೂರಾಗಿ, ಕರಂಬಾರಾಗಿ, ಮರವೂರಾಗಿ, ಹಾಗೆಲ್ಲ ಮಳೆ ಬರುವಾಗ ಮರವೂರಾಗಿ ಅರ್ಧ ಮೈಲಿ ಜಾಸ್ತಿ, ಕರಂಬಾರಾಗಿ ಹೋಗಿದ್ರೆ ಒಂದು ಅರ್ಧ ಮೈಲಿ ಕಡಿಮೆ, ಒಟ್ಟು 4 ಬೇಕು ಹೋಗುವಾಗ. ಅಷ್ಟು ಕಷ್ಟಪಟ್ಟು ಕಲಿತ ವಿದ್ಯೆ. ಆಮೇಲೆ ನಾವು ವೃತ್ತಿ ಜೀವನದಲ್ಲಿ ಆದಷ್ಟು ಮಾಡಿದ್ದೇವೆ, ಕಷ್ಟಪಟ್ಟಿದ್ದೇವೆ. ಅದರ ಪ್ರಭಾವ ಈಗ ನಾವು ಅನುಭವಿಸ್ತೀವಿ. ಯಾಕಂದರೆ ನಮ್ಮ ಕಷ್ಟಗಳು ಕೇಳುವವರು ಯಾರಿಲ್ಲ. ಆದ ಕಾರಣ ನಾವು ಕೇಳ್ತಾರೆ, ಮನೆಯವರೆಲ್ಲ ಕೇಳ್ತಾರೆ, ಮತ್ತೆ ಯಾರಿಗೂ ಆ ರೀತಿಯಾಗಿ ಶಾಲೆ ನಡೆಸಿ. ಆದರೆ ಅಲ್ಲಿ ಊರಿನವರ ಒಳ್ಳೆ ಪ್ರೋತ್ಸಾಹ ಎಲ್ಲ ಇತ್ತು ನಮಗೆ. ಅಂದರೆ ನಾವು ಊರಿನವರಲ್ವಾ ಟೀಚರ್ಸ್. ಮತ್ತು ನಮಗೆ ಫಸ್ಟಿಗೆ ಶುರುವಿಗೆ ಕಾಟಿಪಡೆದ ಸ್ಟ್ಯಾನಿಸ್ಲಸ್ ಡಿಸೋಜ ಅಂತ ಅವರ ಎಚ್ ಎಂ. ಅವ್ರು ನಾನು ಕಲಿಯುವಾಗಲೂ ಎಚ್ ಎಂ, ನಾನು ವೃತ್ತಿಗೆ ಸೇರುವಾಗಲೂ ಅವರೇ. ಆಮೇಲೆ ಕುಳಾಯಿ ಯೋಗೀಶ ರಾವ್ ಎಂ, ಅವರು ಬಹಳ ಚುರುಕಿನ ಮಾಸ್ಟರ್. ಎಲ್ಲ ಅವರೇ. ಸಾಂಸ್ಕೃತಿಕ ನಮ್ಮದೊಂದು ವಾರ್ಷಿಕೋತ್ಸವ ಅಂದರೆ ಭಾರಿ ಒಂದು ಚಂದ. ಅಲ್ಲಿ ಊರಿನವರಿಗೆ ಬೇರೆ ಮನೋರಂಜನೆ ಇಲ್ಲ, ಮನೋರಂಜನೆ ಇಲ್ಲ ಅಲ್ಲಿ. ಯಾಕಂದರೆ ಸಿನಿಮಾ ಟಾಕೀಸ್ಗಳಾಗಲಿ ಯಾವುದಿಲ್ಲ. ಆಮೇಲೆ ಹೊರಗೆ ಹೋಗಬೇಕಾದ್ರೆ ತುಂಬ ಕಷ್ಟ, ಮನೆಯವರಿಗೂ ಕಷ್ಟ, ಬೇಸಾಯ ಅವರ ಕೆಲಸ ಎಲ್ಲ ಬೇಸಾಯ ಮತ್ತು ಬೆಲ್ಲ ಮಾಡೋದು. ಕಬ್ಬು ಬೆಳೆಸಿ ಬೆಲ್ಲ ಮನೆಯಲ್ಲೇ ತಯಾರು, ಅದೆಲ್ಲ ಮಾಡ್ತಾಯಿದ್ರು. ಆಮೇಲೆ ಆದ ಕಾರಣ ಅವರು ಎಲ್ಲಿ ಹೋಗುವುದಿಲ್ಲ. ಮನೋರಂಜನೆ ಅಂದರೆ ನಮ್ಮ ಶಾಲೆಯ ಒಂದು ವಾರ್ಷಿಕೋತ್ಸವ ಮಾತ್ರ. ಆಮೇಲೆ ಇದ್ದರೆ ಯಾವುದು ಊರಿನ ಜಾತ್ರೆ. ಆ ಗುಡ್ಡದ ಮೇಲೆ ಒಂದು ದೇವಸ್ಥಾನ, ಅದಕ್ಕೆ ಎಲ್ಲ ನಮ್ಮ ಅಪ್ಪನೇ ಒಳ್ಳೆ ಇದು ಮಾಡಿ ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ತುಂಬ. ಈಗಲೂ ಅಲ್ಲಿಯ ಜನ, ಸೊ ಈಗ ಅಂದರೆ ಅವರಿರುವಾಗ ಇದ್ದ ಜನಗಳೇ ಹೇಳ್ತಾರೆ, ನಿಮ್ಮ ಅಪ್ಪನಿಂದಾಗಿ ದೇವಸ್ಥಾನ ಉಳಿತು, ಶಾಲೆ ಉಳಿತು, ಎಲ್ಲವೂ. ಶಾಲೆ ಕೂಡ ಅವರಿಗೆ ಅಲ್ಲಿ ಶುರು ಮಾಡಲಿಕ್ಕೆ ಕಾರಣ ಅವರು. ಮತ್ತೆ ಅಲ್ಲಿ ಶಾಲೆಯಲ್ಲೇ ಶಿಕ್ಷಕರಾಗಿದ್ದರು ನಮ್ಮ ಅಪ್ಪ ಕೂಡ, ಸುಬ್ರಾಯ ಭಟ್ ಅಂತ. ಆಮೇಲೆ ಅವರು ಸಂಚಾಲಕರಾದರು. ಅವರ ನಂತರ ಅದೇ ನಾರಾಯಣಾಚಾರ್ಯ ಇದ್ದಾರಲ್ಲ, ಅವರಾದರು. ಆ ನಂತರ ನಮ್ಮ ಸುಂದರ ಭಟ್ರು ಅಂತ ಬೇಜಾರು, ಶಾನುಭೋಗರ ಮಗ, ಅವರಾಗಿದ್ದರು. ಅವರ ನಂತರ ಶಾಲೆ ಅದೇ ನಾನು ನಿವೃತ್ತಿಗೊಳ್ಳುವಾಗ ಅವರು. ಈಗ ತಾವು ಹೆಚ್ಚು ಕಡಿಮೆ 38 ವರ್ಷಗಳ ಕಾಲ ಒಂದೇ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿದರು. ಹಾಗಾಗಿ ತಾವು ಸೇರಬೇಕಾಗಿದ್ದಂತಹ ಪೇಜಾವರ ಶಾಲೆಗೂ ತಾವು ಇಡಬೇಕಾಗಿದ್ದಂತಹ ಪೇಜಾವರ ಶಾಲೆಗೆ ಅಭಿವೃದ್ಧಿ ಮಟ್ಟದಲ್ಲಿರ್ಬೋದು, ಮಕ್ಕಳ ಮಟ್ಟದಲ್ಲಿರ್ಬೋದು, ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ? ಅಭಿವೃದ್ಧಿ ಮಟ್ಟದಲ್ಲಿ ಅಂದರೆ ಕಟ್ಟಡ ಎಲ್ಲ ಬೇರೆ ಆಯಿತು. ನಮಗೆ ನಮ್ಮ ಶೈಕ್ಷಣಿಕ ಅಧ್ಯಕ್ಷರು PK ಶ್ರೀನಿವಾಸರಾವ್ ಅಂತ ಇದ್ದಾರೆ ಅಲ್ಲಿ, ಅವರು ಸ್ವಲ್ಪ ಕಟ್ಟಡ ಎಲ್ಲ ಸರಿ ಮಾಡಿಸಿದ್ರು. ಬೀಳಲಿಕ್ಕೆ ಆಗಿತ್ತು. ಫಸ್ಟ್ ಅಂದರೆ ಶುರುವಿಗೆ 5ನೇವರೆಗೆ ಇದ್ದ ಶಾಲೆ ಅದು. ಅದಕ್ಕೆ 6-7 ತರಗತಿ ಸೇರುವಾಗ ಕಟ್ಟಡ 6-7 ಬೇರೆ ಮಾಡಿದರು. ಮತ್ತು ಇದು ಸ್ವಲ್ಪ ಜೀರ್ಣ ಆಯಿತು, ಅದನ್ನೆಲ್ಲ ತೆಗೆದು ಆಮೇಲೆ ಬೇರೆ ಒಂದು ಸ್ವಲ್ಪ ಒಳ್ಳೆ ಕಟ್ಟಡ ಮಾಡಿದ್ದಾರೆ. ಆದರೆ 74ರಲ್ಲಿ ನಾನು ಶಾಲೆಗೆ ಸೇರಿದ್ದು 74ನೇ ಇಸ್ವಿ. ಆ ಸಮಯದಲ್ಲಿ ಜುಲೈಯಲ್ಲಿ ದೊಡ್ಡ ನೆರೆ ಅಂದರೆ ಊರಿನವರೆಲ್ಲ ಕೆಳಗೆ ಬಯಲು ಇದ್ದವರೆಲ್ಲ, ಹೊಳೆ ಬದಿಯಲ್ಲಿ ಇದ್ದವರೆಲ್ಲ ಮನೆ ಕಳ್ಕೊಂಡ್ರು. ಹೆಚ್ಚಿನವರ ಮನೆ ಮುಡಿಹುಲ್ಲಿನ ಮನೆ ಇತ್ತು, ಎಲ್ಲ ಕಳ್ಕೊಂಡ್ರು. ಕೆಲವರು ಅವರ ಸಂಪತ್ತು ಸಮೇತ ಕೂಡಿಟ್ಟ ಅಕ್ಕಿ ಎಲ್ಲವನ್ನು ಕಳ್ಕೊಂಡಿದ್ದಾರೆ. ನಾವು ಒಂದು 3-4 ದಿನ ಯಾವ ಜಾತಿ ಭೇದ ಇಲ್ಲದೆ ದೇವಸ್ಥಾನ ಮಟ್ಟದಲ್ಲಿ ವಾಸ ಮಾಡಿದ್ದೀವಿ. ನಾವು ಹೋಗಿದ್ದೇವೆ. ನಮ್ಮ ಮನೆ ಮುಂಭಾಗ ಸ್ವಲ್ಪ ಬಿದ್ದಿತ್ತು ಅಷ್ಟೇ, ಒಂದು ಸ್ವಲ್ಪ ಎತ್ತರದಲ್ಲಿ ಮನೆ ಹಾಗೆ. ಆಮೇಲೆ ನಾವು 1 ತಿಂಗಳು ಮಠದಲ್ಲಿದ್ದೆವು ನಾವು. ಅವರೆಲ್ಲ ಮತ್ತೆ ಅವರ ನೆರೆ ಹಿಡಿದ ಮೇಲೆ ಹೋಗಿ ಏನೋ ಮತ್ತೆ ಸಹಾಯಕ್ಕೆ ಸರ್ಕಾರ ಸ್ವಲ್ಪ ಕೊಟ್ಟಿದೆ ಎಲ್ಲ ಮಾಡಿ ಮತ್ತೆ ಪುನಃ ಬೇರೆ ಮನೆ ಕಟ್ಟಿದ್ದು, ಸ್ವಲ್ಪ ಗಟ್ಟಿಯ ಮನೆಯೆಲ್ಲ ಕಟ್ಟಿದ್ದಾರೆ. ಫಸ್ಟಿಗೆ ಮುಳಿಬಿಲ್ಲಿನ ಮನೆಯಲ್ಲಿ, ಅದು ಅಲ್ಲಿ ಆಚೆ ಬದಿಯಲ್ಲಿ ಗುರುಪುರ ಹೊಳೆ, ಆ ಹೊಳೆಯಿಂದ ನೀರು ಬರ್ತದೆ. ಮತ್ತು ಈಚೆ ಬದಿಯಲ್ಲಿ ನಾನು ಹೇಳಿದೆ ಇಲ್ಲ ಶಾಲೆಗೆ ಹೋಗುವಾಗ ಅದು
ದೋಣಿಯಲ್ಲೇ ಹೋಗಬೇಕು ಸಾಧಾರಣ. ಅದು ನಾವು ಆ ದೋಣಿಯವರು ನಮ್ಮ ಊರಿನವರು, ಅವರನ್ನು ಕರೆದ್ರೆ ಬರ್ತಾರೆ. ಮತ್ತು ಅವರಿಗೆ ಅವಾಗೆಲ್ಲ ಸ್ವಲ್ಪ ಕೊಡಲಿಕ್ಕೆ ಕೊಟ್ಟಿದ್ದೇವೆ, ಒಳ್ಳೆಯದಾಗಿ ನೋಡಿಕೊಂಡಿದ್ದಾರೆ. ನಾವು ದೋಣಿ ದಾಟುವಾಗೆಲ್ಲ ಎಲ್ಲಿಯಾದರೂ ದೋಣಿ ಬಳಕೆ ಆದರೆ ಅವರೇ ಎತ್ತಿ ಮೇಲೆ ಎಲ್ಲ ಹಾಕ್ತಾರೆ. ನಾವು ಆದದ್ದಿಲ್ಲ, ಕೆಲವರು ಆದದ್ದಿದ್ದೆ. ಅದ್ರ ಜೊತೆಗೆ ಈಗ ತಾವು ಮೊದಲು ಸಹ ಶಿಕ್ಷಕಿ ಆಗಿದ್ದವರು, ಅದಾದಮೇಲೆ ಮುಖ್ಯ ಶಿಕ್ಷಕಿ ಆದರು. ಹಾಗಾಗಿ ಈ ಎರಡು ಹುದ್ದೆಗಳಿಗೆ ಜವಾಬ್ದಾರಿಯ ಮಟ್ಟದಲ್ಲಿ ಯಾವ ರೀತಿಯಲ್ಲಿ ವ್ಯತ್ಯಾಸ ಬರುತ್ತೆ? ಜವಾಬ್ದಾರಿ ಮುಖ್ಯ ಶಿಕ್ಷಕಿ ಆದಮೇಲೆ ತುಂಬ ಜವಾಬ್ದಾರಿ, ಎಲ್ಲ ಕಡೆಗೂ ನಾವೇ ಹೋಗ್ಬೇಕು. ಗೌರವ ಶಿಕ್ಷಕರನ್ನು ಕಳಿಸಿಕ್ಕೆ ಆಗುದಿಲ್ಲ, ಕೆಲವಕ್ಕೆ ಮಾತ್ರ ಹೋಗ್ಲಿಕ್ಕೆ ಆಗ್ತದೆ ಅವರಿಗೆ, ಇಲ್ಲಾಂದರೆ ನಾವೇ ಹೋಗಬೇಕು. ಕೆಲವು ಸಲ ನಮಗೆ ಮಧ್ಯಾಹ್ನ ಮೇಲೆ ಮೀಟಿಂಗಿಗೆ ಬನ್ನಿ ಹೇಳೋದು, ಅಲ್ಲಿ ಬಸ್ ಸೌಕರ್ಯ ಮತ್ತೆ ಮತ್ತೆ ಸ್ವಲ್ಪ ಆಯಿತು ಬಸ್ ಸೌಕರ್ಯ. ಅದು ಫಸ್ಟ್ ಮೊದಲಿಗೆಲ್ಲ ಏನು ಬಸ್ ಇಲ್ಲ, ಅದು ತುಂಬ ಕಷ್ಟ. ಅರ್ಧ ಗಂಟೆಗೆ ಒಂದು ಬಸ್ಸು, ಹಾಗೆ ಆ ಬಸ್ಸಿಗೆ ಸರಿಯಾಗಿ 12 ಗಂಟೆಗೆ ಊಟ ಮಾಡಿ ಹೋಗೋದು, ಮಧ್ಯಾಹ್ನದ ಊಟ. ಅದು 2 ಗಂಟೆಗೆ ಅಲ್ಲಿ ಆಫೀಸಲ್ಲಿ, ಮಂಗಳೂರಲ್ಲಿ ಆಫೀಸು ನಮ್ಮದು, ಅಲ್ಲಿಗೆ ಹೋಗಬೇಕು. ಕಾರ್ ಸ್ಟ್ರೀಟಲ್ಲಿ ಇತ್ತು, ಆ ಆಫೀಸಿಗೆ ಹೋಗೋದು ಅಥವಾ ಮೀಟಿಂಗ್ಗಳಿಗೆ ಹಾಜರಾಗೋದು, ಕ್ಲಸ್ಟರ್ಗಳ ಮೀಟಿಂಗು. ಬಡಗೇಕರ್ ನಮಗೆ ಇದಾಗಿತ್ತು, ಹಾಗೆ ಹೋಗಿದ್ದೇವೆ. ಆಗುವುದಕ್ಕೆ ಕೆಲವರ ಗೌರವ ಶಿಕ್ಷಕರನ್ನು ಕಳಿಸಿದ್ದು ಹೋಗ್ಬೋದು. ಅವರು ನಮಗೆ ಏನು ಹುಷಾರಿಲ್ಲ ಹಾಗೆಲ್ಲಿರುವಾಗ ಅವರು ಕಳಿಸಿ. ತಾವೀಗ 2012ರಲ್ಲಿ ನಿವೃತ್ತಿಯನ್ನು ಪಡ್ತೀವಿ, ಅದಾಗಿ ಹೆಚ್ಚು ಕಡಿಮೆ 12-13 ವರ್ಷ ಆಯ್ತು. ತಾವು ನಿವೃತ್ತ ಜೀವನವನ್ನು ಯಾವ ರೀತಿ ಕಳೀತಾ ಇದ್ದೀವಿ? ನಿವೃತ್ತ ಜೀವನ ಭಜನಾ ಮಂಡಳಿಯಲ್ಲಿ ನಾನು ಇದ್ದೀನಿ, ಶ್ರೀಮಾತ ಭಜನಾ ಮಂಡಳಿ. ಒಂದೊಂದು ಸಲ ತಪ್ಪಿಸೋದು ಉಂಟು, ಏನಾದರೂ ಅಂದರೆ ಹುಷಾರಿಲ್ಲ ಹಾಗೆ, ಇಲ್ಲದ್ರೆ ಹೋಗ್ತು. ಮತ್ತೆ ಹೀಗೆ ಟಿ ವಿ ನೋಡೋದು, ಪೇಪರ್ ಓದೋದು, ಮೊಬೈಲಲ್ಲಿ ಒಳ್ಳೆಯದೆಲ್ಲ ನೋಡೋದು. ಸ್ವಲ್ಪ ಮಕ್ಕಳಿಗೆ ಮೊಬೈಲ್ ಕೊಡಬಾರ್ದು, ನಮಗೆ ಈಗ ಸಿಕ್ಕಿದ್ದಲ್ಲ, ಏನು ಒಳ್ಳೆದಿದ್ರೆ ನೋಡ್ತೇವೆ. ಹೆಚ್ಚಾಗಿ ಈಗ ಮಕ್ಕಳಿಗೆ ಮೊಬೈಲ್ ಕೊಡಬಾರ್ದು ಅಂತ ತಾವು ಹೇಳಿದ್ರು. ಮೊದಲಿನ ಸಮಯದಲ್ಲೆಲ್ಲ ಮೊಬೈಲ್ ಇರಲಿಲ್ಲ, ಅದಕ್ಕೆ ಸರಿಯಾಗಿ ತಾವು ಪಾಠ ಮಾಡ್ತಿದ್ದಂತಹ ಜಾಗ ಕೂಡ ಬಹಳ ಹಳ್ಳಿ. ಹಾಗಾಗಿ ಅಲ್ಲಿನ ಮಕ್ಕಳಿಗೆ ಏನು ಹೇಳ್ತಾರೆ, ಇಂಥ ಕಲಿಕೆ ಆಸಕ್ತಿಗೆ ಹಾಗೂ ಮೊಬೈಲ್ನ ಏನು ಹೇಳ್ತಾರೆ ಒಂದು ಸೌಲಭ್ಯ ಯಾರಿಗೆಲ್ಲ ಇದೆಯೋ ಮಕ್ಕಳು ಅಂಥವರಿಗೆ ಅಂಥ ಮಕ್ಕಳಿಗಿರುವಂಥ ಕಲಿಕೆ ಆಸಕ್ತಿಗೆ ಏನಾದರೂ ವ್ಯತ್ಯಾಸ ಕಾಣ್ತಿರುತ್ತ ಅಂತ? ಈಗ ಹೌದು ಹೌದು, ಮೊಬೈಲಲ್ಲಿ ಕೊರೋನಾ ಸಮಯ ಒಳ್ಳೆದಾಯಿತು, ಅದರಲ್ಲಿ ಪಾಠ ಬರ್ತಾ ಇತ್ತು, ಮಕ್ಕಳೆಲ್ಲ ನೋಡಿ ಕಲ್ತಿದ್ದಾರೆ. ಇಲ್ಲದ್ರೆ ಕ್ಲಾಸಿಗೆ ಹೋಗಿ ಕಲಿಯೋದು ಯಾವುದಿಲ್ಲ. ಆದರೆ ಆ ಕೊರೋನಾದ ಸಮಯ ಮೊಬೈಲ್ ಬಳಸಿದ್ದರಿಂದ ಮಕ್ಕಳಿಗೆ ಸ್ವಲ್ಪ ಇದು ಅವರ ಮನಸ್ಸಿನ ಮೇಲೆ ಸ್ವಲ್ಪ ಪ್ರಭಾವ ಬೀರಿದೆ ಅಂತ ನಾನು ಎಣಿಸ್ತೀನಿ. ಯಾಕಂದರೆ ಮೊಬೈಲನ್ನು ಬಿಡಲಿಕ್ಕೆ ಕೇಳುವುದಿಲ್ಲ ಅವರು. ಈಗ ನಮ್ಮವರೇ ನಮ್ಮ ತಮ್ಮನ ಮಕ್ಕಳಿಗೆ ಸ್ವಲ್ಪ ನೋಡ್ತೇವೆ ಅಂತ ಹೇಳ್ತಾರೆ. ಅದು ಅಂದರೆ ನೋಡ್ತಾರೆ, ಪಾಠ ಕೇಳ್ತಾರೆ, ಅದರಲ್ಲಿ ಕೇಳ್ತಾರೆ. ಮತ್ತು ನೋಟ್ಸ್ ಎಲ್ಲ ಬಾಕಿ ಆದರೆ ಅದರಲ್ಲಿ ಬರ್ತದೆ, ಅದು ಅಥವಾ ಫ್ರೆಂಡ್ಸಿಗೆಲ್ಲ ಫೋನ್ ಮಾಡಿ ಹಾಗೆ ಕೇಳೋದು. ಮತ್ತು ಕೆಲವು ಒಳ್ಳೆ ವಿಷಯ ಉಂಟು ಮೊಬೈಲಲ್ಲಿ, ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಖಂಡಿತ. ಆದರೆ ನಮಗೆಲ್ಲ ಆವಾಗ ಸ್ಥಿರವಾಣಿ ಮಾತ್ರ, ಅದು ಸ್ವಲ್ಪ ತೊಂದರೆ ಆಗ್ತಿತ್ತು ನಮಗೆ. ನಾವು ಎಲ್ಲಿಯಾದರೂ ಹೋದರೆ ನಮಗೆ ಫೋನ್ ಬಂದರೆ ಗೊತ್ತಾಗ್ತಿರ್ಲಿಲ್ಲ, ಮನೆಯವರಿಗೆ ನಾವು ಎಲ್ಲಿ ಹೋಗಿದ್ದೇವೆ ಏನು ಕತೆ ಅಂತ ಗೊತ್ತಾಗಿಲ್ಲ. ನಾವು ಮೊಬೈಲೆಲ್ಲ ತಗೊಂಡು ಮತ್ತೆ ಸಣ್ಣ ಮೊಬೈಲ್ ತಗೊಂಡಿದ್ದೇವೆ, ಅದು ಮತ್ತೆ ಆಯಿತು. ಬೇರೆಯವರ ಮೊಬೈಲನ್ನು ನಾವು ಕೇಳಿಕೊಳ್ಬೇಕು, ಹಾಗೆಲ್ಲ ಇತ್ತು. ಆ ಸಮಯದಲ್ಲಿ ಅಂತ ಪರಿಸ್ಥಿತಿ ಬಹಳಷ್ಟು ಇತ್ತು. ಅದೇ ರೀತಿ ಮತ್ತೆ ನಮ್ಮ ಶಾಲೆಯಲ್ಲಿ ತುಂಬ ಗೌರವ ಶಿಕ್ಷಕರು ಶಿಕ್ಷಕಿಯರಿದ್ದರು. ಯಾಕಂದರೆ ನಾವು ಕಲಿಸಿದ ಮಕ್ಕಳೇ ಬಂದು ಅವರು ಉನ್ನತ ಶಿಕ್ಷಣ ಮಾಡಿ, ಕೆಲವರು SSLC ಮಾಡಿ ಅವರೆಲ್ಲ ಬಂದಿದ್ದಾರೆ. ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ, ಅವರಿಗೆ ನಾನು ಧನ್ಯವಾದ ಹೇಳಿದೆ. ಮತ್ತು ಗುರುಗಳಿಗೆ, ಮೊದಲ ಗುರುಗಳು ನಮ್ಮ ಹೆತ್ತವರು, ಅವರಿಗೆಲ್ಲ ನಾನು ಧನ್ಯವಾದ ಹೇಳ್ತೀನಿ. ಮತ್ತು ಈ ಅವಕಾಶ ಸಿಕ್ಕಿದ್ದು ತುಂಬ ಮನಸ್ಸಿನ ಭಾವನೆ ಹೇಳಿಕೆ ಒಳ್ಳೆಯದು. ತಾವೀಗ ಹೆಚ್ಚು ಕಡಿಮೆ 38 ವರ್ಷಗಳ ಕಾಲ ಶಿಕ್ಷಕಿಯಾಗಿದ್ದು, ಇವತ್ತೇನಾದರೂ ತಾವು ಹೊರಗಡೆ ಹೋಗ್ಬೇಕಂತ ತಮ್ಮ ಶಿಷ್ಯರು ತಮ್ಮನ್ನು ಗುರುತಿಸಿ ಮಾತಾಡಿಸೋದಂತಿದ್ದೀರಾ? ಅದು ತುಂಬ, ನಮ್ಮ ಊರಿಗೆ ಹೋದರೆ ಸಾಕು, ಎಲ್ಲರೂ ನಮಸ್ತೆ ಟೀಚರ್ ಹೇಗಿದ್ದೀರಿ
ಅದೇ ಕೇಳಿದ್ರು, ಅದು ನನಗೆ ಖುಷಿ ಕಾಣ. ಮೊನ್ನೆ ಒಂದು ಹುಡುಗ ಹೇಳಿದ, ಟೀಚರ್ ನೀವು ನಾನು ಯಾರಂತ ಗೊತ್ತಾಗಲಿಲ್ಲ ಕೇಳ್ದ, ನೀವು ಅಲ್ವಾ ಹೇಳಿದ್ದು ಮಗ್ಗಿ ಕಲಿ ಅಂತ. ಮಗ್ಗಿ ಕಲಿತರೆ ಜೀವನಕ್ಕೆ ಒಳ್ಳೆಯದು, ಎಲ್ಲ ಬೇಕಾಗ್ತದೆ, ಎಲ್ಲ ಲೆಕ್ಕವು ನಿಮಗೆ ಮಗ್ಗಿಯಲ್ಲೇ ಬರ್ತದೆ ಅಂತ ಹೇಳ್ತಾ ಇದ್ದೀನಿ ನಾನು. ಅದಕ್ಕೆ ಮೊನ್ನೆ ಒಬ್ಬ ಹುಡುಗ ನಮ್ಮ ಊರಲ್ಲಿ ಹಾಗೆ ಹೇಳಿದ್ದಾನೆ, ತುಂಬ ಖುಷಿ ಆಯಿತು, ನೆನಪಿಟ್ಟಿದ್ದಾನೆ. ಅಂಥವರೆಲ್ಲ ಸಿಕ್ಕಿ ತಮ್ಮನ್ನು ಮಾತಾಡಿಸ್ಬೇಕು ಅಂತ ಮನಸ್ಸಿಗೆ ಎಷ್ಟು ಖುಷಿ ಆಗ್ತದೆ, ತುಂಬ ಖುಷಿ ಆಗ್ತದೆ. ಅಂದರೆ ನಾವು ಕಲಿತರು, ನಾವು ಅಂದರೆ ಆದಷ್ಟು ನಮ್ಮಿಂದ ಖಂಡಿತ ಆಗುವಷ್ಟು ಪ್ರಯತ್ನ ಮಾಡಿದ್ವಿ. ಒಬ್ಬರು ಇರುವಾಗಲಿ ಅಥವಾ ಎಲ್ಲರೊಟ್ಟಿಗೆ ಇರುವಾಗಲಿ ನಮಗೆ ಸಾಧ್ಯವಾದಷ್ಟು ಮಾಡಿದ್ದೀವಿ. ಆದ ಕಾರಣ ಅವರಿಗೆ ತೃಪ್ತಿ ಇರ್ಬೋದು. ಮತ್ತು ಈಗಿನ ಆಂಗ್ಲ ಮೋಹದಲ್ಲಿ, ಆಂಗ್ಲ ಭಾಷೆ ಮೋಹದಲ್ಲಿ ಹೇಳಿಕ್ಕೆ ಆಗೋದಿಲ್ಲ. ಕೆಲವರು ಏನು ಮಾಡಿದ್ರು ಅಂದರೆ ಕೊನೆಗೆ ನಮ್ಮ ಶಾಲೆಯಿಂದ ಇವಳು ನನ್ನ ತಂಗಿ ಈಚೆಗೆ ಬಂದ ಮೇಲೆ ಅಲ್ಲಿ ಕಲಿಸುವರು ಅವರೊಬ್ಬರು ಎಂತ ಮಾಡ್ತಾರೆ ಅಂದರೆ ಅವರ ಅಂದರೆ ಮೀಟಿಂಗ್ಗಳಿಗೆ ಹೋಗ್ಲಿಕ್ಕುಂಟು, ಅವರು ಮುಖ್ಯ ಶಿಕ್ಷಕಿಗಳು ಅಂತೇಳಿ ಕೆಲವರು ನಮಗೆ ಹೇಳದೆ ಹೋದವರು ಮತ್ತೆ ನಾವು ಬೇರೆ ಶಾಲೆ ಸೇರ್ತೇವೆ ಅಂತ ಮತ್ತೆ ತಿಳಿಸಿದ್ದವರು ಇದ್ದಾರೆ. ಅದು ತುಂಬ ಬೇಸರ ಆಗಿದೆ ನಮಗೆ. ಆದರೂ ಏನು ಮಾಡಲಿಕ್ಕಾಗ್ತದೆ, ನಾವೇನು ಮಾಡಲಿಕ್ಕಾಗಲ್ಲ. ಸರ್ಕಾರ ಸುಮ್ಮನೆ ಒಬ್ಬರು ಹೆಚ್ಚುವರಿ ಅಂತ ಕಳಿಸಿದಲ್ಲಿ 7ನೇವರೆಗೆ 7ನೇ ತರಗತಿವರೆಗೆ ಪಾಠ ಮಾಡಬೇಕಾದ್ರೆ ಇಬ್ಬರು ಖಂಡಿತ ಬೇಕು ಅಂತ ನಾನು ಹೇಳ್ತೀನಿ. ಇಬ್ಬರು ಸಾಕಾಗಲಿಲ್ಲ, ನಮ್ಮ ಸಂಖ್ಯೆ ಮಕ್ಕಳ ಸಂಖ್ಯೆಗೆ ಸಾಕು ಅಂತ. ಆದರೂ ಅದು ನನಗೆ ತುಂಬ ಕಷ್ಟ ಎನಿಸಿದೆ. ಅದರ ಜೊತೆಗೆ ಈಗ ಹೆಚ್ಚು ಕಡಿಮೆ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬರಬೇಕಂತ ತಾವು ಇಷ್ಟು ಸಮಯ ಶಿಕ್ಷಕಿಯಾಗಿದ್ದುಕೊಂಡು ತಮ್ಮ ಅನುಭವವನ್ನು ನೋಡಿಕೊಂಡು ಈಗಿನ ಪರಿಸ್ಥಿತಿಯನ್ನು ಕೂಡ ತಾವು ಗಮನಿಸುವುದು. ಹಾಗಾಗಿ ಇದೆಲ್ಲವನ್ನು ತಾವು ಒಟ್ಟು ಮಾಡಿ ನೋಡಿ ಮುಂದೆ ನಾನೊಬ್ಬ ಶಿಕ್ಷಕ ಅಥವಾ ಶಿಕ್ಷಕಿ ಆಗಬೇಕು ಅಂತ ಅಂದ್ಕೊಳ್ಳೋರಿಗೆ ತಾವು ಹೇಳುವಂಥ ಕಿವಿ ಮಾತು ಇದು. ನಮ್ಮ ವೃತ್ತಿಯನ್ನು ಪ್ರೀತಿಸಬೇಕು ಮೊದಲಾಗಿ. ಆಮೇಲೆ ಮಕ್ಕಳನ್ನು ಆದಷ್ಟು ಅವರ ಹಿನ್ನೆಲೆ ಏನೇನೋ ಇರ್ತದೆ, ಅಥವಾ ಮನೆಯಲ್ಲಿ ಅವರ ಈಗಿನ ಪರಿಸ್ಥಿತಿಯಲ್ಲಿ ಅವರ ತಂದೆ ತಾಯಿ ಕೆಲಸಕ್ಕೆ ಸೇರುವ ಸಮಯ ಆಗಿರುವಾಗ ಅವರ ಮನೆಯವರ ಕೇರ್ ಇರುವುದಿಲ್ಲ ಅಂದರೆ ಅಂತ ಎಣಿಸ್ತೇನೆ. ಹಾಗಿರುವಾಗ ಅವರನ್ನು ಶಾಲೆಯಲ್ಲೇ ಸರಿ, ಶಾಲೆಯಲ್ಲಿ ಶಿಕ್ಷಕಿಯಾದವರು ಅವರನ್ನು ಅದೇ ಪ್ರೀತಿಯಿಂದ ಅವರ ಹಿನ್ನೆಲೆ ತಿಳಿದುಕೊಂಡು ತಯಾರು ಮಾಡಬಹುದು. ಆವಾಗ ಅವರು ಅದೇ ನಾನು ಮೊದಲು ಹೇಳಿದಂತೆ ಶಿಕ್ಷಕರಿಗೆ ಹೇಳಿದ್ದೆ ಅವರಿಗೆ ವೇದವಾಕ್ಯ ಇರುತ್ತದೆ. ಹಾಗೆ ನಾನು ಹೇಳ್ತೀನಿ, ಶಿಕ್ಷಕಿಯರು ಅದನ್ನು ಗಮನಿಸಿಕೊಳ್ಬೋದು. ಪರಿಸ್ಥಿತಿಗಳು ಎಷ್ಟು ವಿಷಮ ಇದ್ರು ಕೂಡ ಶಾಲೆಯಲ್ಲಿ ಯಾವ ರೀತಿ ಕೂಡ ಅವರಿಗೆ ತೊಂದರೆ ಆಗ್ತದೆ. ಅವರು ಬೇರೆ ಬೇರೆ ಹಿನ್ನೆಲೆಯಿಂದ ಬರ್ತಾರೆ. ಯಾಕಂದ್ರೆ ಅವರ ಮನೆ ಪರಿಸ್ಥಿತಿ ಹೇಳಿಕಾಗಲ್ಲ. ಈಗಿನವರು ಮೊದಲಿಗಿಂತ ಎಷ್ಟೋ ಸುಧಾರಿಸಿದ್ದಾರೆ. ಅಲ್ಲ, ಮನೆಯವರು ಕೂಡ ಸ್ವಲ್ಪ ಅನುಕೂಲಕ್ಕೆ ಬಂದಿದ್ದಾರೆ. ಆದರೂ ಕೂಡ ನೋಡ್ಕೊಳ್ಬೇಕು ಅವರ ಹಿನ್ನೆಲೆ ಯಾಕೆ ಹಾಗೆ ಮಾಡ್ತಾರೆ. ಈಗ ಒಂದು ಹುಡುಗ ಕೇಳೋದೇ ಇಲ್ಲ, ಅವ ಯಾಕೆ ಹಾಗೆ ಮಾಡ್ತಾನೆ, ಅವರ ಮನೆಯ ಸ್ಥಿತಿಯನ್ನು ನೋಡ್ಬೇಕಾದ್ರೆ ನಾವು ಹಾಗೆ ಮಾಡ್ತಿದ್ವಿ, ಯಾಕೆ ಅವರು ಹೀಗೆ ಮಾಡ್ತಾರೆ ಅಂತ ನೋಡಿದರೆ ಅಲ್ಲಿ ಮನೆಯವರ ನಡತೆ ಯಾವುದಾದ್ರೂ ಸರಿ ಇರುವುದಿಲ್ಲ. ಆಗ ಅವರಿಗೆ ಏನು ಮಾಡಲಿಕ್ಕಾಗ್ತದೆ, ಅಮ್ಮ ಹೇಳಿದರೆ ಕೇಳೋದಿಲ್ಲ. ಆ ರೀತಿಯಲ್ಲಿ ಇರೋದ್ರಿಂದ ಅದನ್ನೆಲ್ಲ ಸಂಭಾಳಿಸ್ಕೊಂಡು ಹೋಗ್ಬೇಕು. ನಾವು ಸಂಭಾಳಿಸ್ಕೊಂಡು ಶಾಲೆಯಲ್ಲಿ ಆದರೆ ಈಗ ಕೆಲವು ಶಾಲೆಯಲ್ಲಿ ತುಂಬ ಸಂಖ್ಯೆ ಸ್ವಲ್ಪ ಕಷ್ಟವೇ, ಆದರೂ ಪ್ರಯತ್ನ ಮಾಡಬೇಕು. ದುಡ್ಡಿನ ಕಡೆ ನೋಡಬಾರ್ದು. ದುಡ್ಡು ಸರ್ಕಾರ ಕೊಡ್ತದೆ ಕೆಲವರಿಗೆ. ಈಗ ಹೆಚ್ಚಿನ ಶಾಲೆಯಲ್ಲಿ ಗೌರವ ಶಿಕ್ಷಕರಿದ್ದಾರೆ, ಶಾಲೆಗಳು ಕೊಡ್ತಾರೆ, ಏನಾದರೂ ಮಾಡ್ತಾರೆ. ಆದಷ್ಟು ಹಾಗೆ ಇಷ್ಟು ತಿದ್ದುಕೊಂಡು ತಮ್ಮ 38 ವರ್ಷಗಳ ಅನುಭವ ಏನಿದೆ ಅದೇ ರೀತಿ ತಮ್ಮ ಜೀವನ ಅನುಭವ ಎಲ್ಲವನ್ನು ಕೂಡ ನಮ್ಮ ಮುಂದೆ ಇಟ್ಟಿದ್ದೀರಾ. ತಮ್ಮ ಅನುಭವಕ್ಕೆ, ತಮ್ಮ ಸಮಯಕ್ಕೆ ನಮ್ಮ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ನಮ್ಮ ಜೊತೆಗೆ ಜ್ಯೋತಿ ಮೇಡಮ್ ಇದ್ದುಕೊಂಡು ಯಾವ ರೀತಿ ಎಲ್ಲ ಅವರು ಒಂದು ಶಾಲೆಯಲ್ಲಿ 38 ವರ್ಷಗಳ ಕಾಲ ಶಿಕ್ಷಣವನ್ನು ಮಾಡಿದ್ದಾರೆ, ಯಾವ ರೀತಿ ಬಂದ ಕಷ್ಟಗಳನ್ನು ಎದುರಿಸಿದ್ದಾರೆ, ಯಾವ ರೀತಿ ಎಲ್ಲರ ಜೊತೆಗೆ ಒಂದಾಗಿದ್ದುಕೊಂಡು ಯಾವ ರೀತಿ ಊರವನ್ನು ಒಟ್ಟಿಗಿಟ್ಟುಕೊಂಡು ಒಂದು ಶಾಲೆಯನ್ನು ಮುನ್ನಡೆಸಬಹುದು ಹೇಳುವುದನ್ನು ಬಹಳ ಚೆನ್ನಾಗಿ ನಮಗೆ ವಿವರಿಸಿದ್ದಾರೆ. ಈ ಸಂಚಿಕೆ ನಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಗುರಿಯ ಜೊತೆಗೆ ಸಿಗುವಂಥ ಸಮಯ. ಅಲ್ಲಿ ತನಕ ನೋಡ್ತಾರೆ ಅಭಿಮತ ಟಿವಿ, ಜನಮನದ ನಾಡಿನ.